ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSV ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. CRDR ನಾನ್ HKPC ಇದು ಅಧಿಕೃತ ಕೀ ಆನ್ಸರ್ ಪ್ರಕಟವಾಗಿರುವಂಥದ್ದು. ಫ್ರೆಂಡ್ಸ್, ಇದೀಗ ನಿಮ್ಮ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಮತ್ತು ಯಾವ್ಯಾವುದು ಉತ್ತರ ರಾಂಗ್ ಆಗಿದೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಆದ್ದರಿಂದ ಈ ವಿಡಿಯೋನ ಲೈಕ್ನ ಮಾಡಿ, ಪ್ರತಿಯೊಬ್ಬರು ಲೈಕ್ನ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಪ್ರಿವಿಯಸ್ನಲ್ ಆನ್ಸರ್ಸ್ ಕೀ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿರುವಂಥದ್ದು. 28/1/2024 ನಡೆದಂಥ ಎಕ್ಸಾಮ್ನ ಒಂದು ಅಧಿಕೃತ ಕೀ ಉತ್ತರಗಳು ಪ್ರಕಟವಾಗಿರುವಂಥದ್ದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಸೀರೀಸ್ನೂ ಬಿಟ್ಟಿದ್ದಾರೆ. ABCD ಈ 5 ಸೀರೀಸ್ನ ಎಕ್ಸಾಮ್ನ ಅಧಿಕೃತ ಕೀ ಉತ್ತರಗಳನ್ನು ಬಿಟ್ಟಿರುವಂಥದ್ದು. ಇದರಲ್ಲಿ ಒಂದು ರಾಂಗ್ ಆಗಿದೆ ಅಂತ ನನಗೀಗ ಸದ್ಯಕ್ಕೆ ನಾನು ಒಂದು ಅಬ್ಸರ್ವ್ ಮಾಡಿರೋ ರೀತಿ, ದಿಯು ದಮನ್ ಮತ್ತು ನಗರ್ ಹವೇಲಿ ಅದರ ಕ್ಯಾಪಿಟಲ್ನ ಕೇಳಿದ್ರಲ್ಲ ಫ್ರೆಂಡ್ಸ್, ಅದು ಸಿಲ್ವಾಸಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರ್ತಾ ಇದೆ. ಇವ್ರು ಮಾತ್ರ ಬೇರೆ ಆನ್ಸರ್ನ ಕೊಟ್ಟಿರುವಂಥದ್ದು. ನಗರ್ ಹವೇಲಿ ಅಂತ ಏನೋ ಆನ್ಸರ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದೊಂದು ನನ್ನ ಪ್ರಕಾರ ರಾಂಗ್ ಆಗೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದೊಂದು ನಾನು ಅಬ್ಸರ್ವ್ ಮಾಡಿರುವ ರೀತಿ ಒಂದು ಸಾಧ್ಯತೆ ಇದೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ರಾಂಗ್ ಅನಿಸಿದ್ರೆ ನೀವು ಅಧಿಕೃತ ವೆಬ್ಸೈಟ್ ಅಥವಾ ಗೌರ್ಮೆಂಟ್ ಬುಕ್ಗಳಲ್ಲಿ ಸರ್ಚ್ ಮಾಡಿ, ಅಥವಾ ಆಧಾರ್ ಬುಕ್ನ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಫ್ರೆಂಡ್ಸ್. ಅವ್ರ ಬುಕ್ಕಲ್ಲಿ ನೀವು ಫೋಟೋ ಹೊಡೆದು ಅಬ್ಜೆಕ್ಷನ್ನ ಸಲ್ಲಿಸೋದಾಗಿರುತ್ತೆ ಫ್ರೆಂಡ್ಸ್. ಒಂದು 15 ಡೇಸ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅದರ ಮೂಲಕ ನೀವು ಅಬ್ಜೆಕ್ಷನ್ನ ಸಲ್ಲಿಸೋದಾಗಿರುತ್ತೆ. ಇದೀಗ ಫ್ರೆಂಡ್ಸ್, ಇದರಲ್ಲಿ ನೀವು ನೋಡ್ಕೊಂಡು ನಿಮ್ಮ ಅಧಿಕೃತ ಮಾರ್ಕ್ಸ್ ಎಷ್ಟು ಅಂತ ಈಗ ತಿಳಿಸಿ. ನೋಡಿ ಫ್ರೆಂಡ್ಸ್, ಒಂದು ತಪ್ಪಾದರೆ 0.25 ಮಾರ್ಕ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ನೀವು ಅದನ್ನು ಮೈನಸ್ ಮಾಡಿ ನಿಮ್ಮ ಟೋಟಲ್ ಸ್ಕೋರ್ ಎಷ್ಟು ಅಂತ ಇದೀಗ ಲೆಕ್ಕ ಹಾಕಿ ಫ್ರೆಂಡ್ಸ್. ನಿಮ್ಮ ಸ್ಕೋರ್ ಮಿನಿಮಮ್ ನನ್ನ ಪ್ರಕಾರ 70+ ಒಳಗೆ ಮೇಲಿದ್ರೆ, 60+ ಮೇಲಿದ್ರೆ ಒಂದು ಫಿಸಿಕಲ್ನ ತಯಾರಿ ಮಾಡಿ ಫ್ರೆಂಡ್ಸ್. 60+ ಮೇಲಿದ್ರೆ, ಇಲ್ಲಾಂದರೆ ಏನು ಸದ್ಯಕ್ಕೆ ಬೇಡ ಅನ್ಕೊಳ್ತೀನಿ ಫ್ರೆಂಡ್ಸ್. ನನ್ನ ಪ್ರಕಾರ ನೀವು ಧೈರ್ಯದಿಂದ 50+ ಇದ್ರೂ ಮಾಡ್ತೀವಿ ಅಂದರೆ ಮಾಡ್ಬೋದು. ನನ್ನ ಪ್ರಕಾರ 60+ ಇದ್ದರೆ ಫಿಸಿಕಲ್ನ ತಯಾರಿ ಮಾಡೋದು ಒಳ್ಳೆಯದು. ಈ ಅಫಿಷಿಯಲ್ ಕೀ ಆನ್ಸರ್ನಲ್ಲಿ ಬಂದಿರುವಂಥವ್ರು ಮಾತ್ರ ನಾನು ಹೇಳ್ತಿರುವಂಥದ್ದು. ಇದರಲ್ಲಿ 60+ ಬಂದಿರುವಂಥವ್ರು ನೆಗೆಟಿವ್ನ ಕಳೆದು, ಈಗಲೇ ಹೇಳ್ತಿದ್ದೀನಿ, ಒಂದು ಕ್ವಶನ್ ತಪ್ಪಾದರೆ 0.25 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ, 1 ಮಾರ್ಕ್ಸ್ ಮೈನಸ್ಸು ಆಗುತ್ತೆ. ಅಲ್ಲಿ ಲೆಕ್ಕಗೊಳ್ಳಿ ಫ್ರೆಂಡ್ಸ್. ಆದ್ದರಿಂದ ನೀವು ಯಾರೆಲ್ಲ ಈ ಕೀ ಆನ್ಸರ್ನ ನೋಡ್ಬಿಟ್ಟು ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ನಮ್ಮ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಯಾವ ಡಿಸ್ಟಿಕ್ ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನನ್ನ ಪ್ರಕಾರ ಮೊದಲೇ ಹೇಳ್ದಂಗೆ ಕಟ್ ಆಫ್ ಇದು 65+ ಎಬವ್ SC ಅವ್ರು ನಿಲ್ಬೋದು, ST ಅವ್ರದ್ದು 66 ಅಥವಾ 67 ನಿಲ್ಬೋದು. ಇನ್ನು 3 ಅವ್ರದ್ದು 69+ ನಿಲ್ಬೋದು. ಇನ್ನು 3B ಅವ್ರದ್ದು 68+. ಅದೇ ರೀತಿ 2A 2B ಇವ್ರದೆಲ್ಲ ಒಂದು 67+. ಇದು ನಾನು ಫಿಸಿಕಲ್ ಮಾತ್ರ ಹೇಳ್ತಾ ಇರೋದು ಫ್ರೆಂಡ್ಸ್. ಫೈನಲ್ ಪಟ್ಟಿ ಎಲ್ಲ ಹೇಳ್ತಾ ಇರೋದು ಫಿಸಿಕಲ್ ಮಾತ್ರ. ಫಿಸಿಕಲ್ಗೆ ಇಷ್ಟು ಮಾರ್ಕ್ಸ್ ಬಂದಿರುವಂಥವ್ರು ಸೆಲೆಕ್ಟ್ ಆಗ್ಬೋದು ಅಂತ. GM ಅವರು ಒಂದು 70+ ಬಂದಿದ್ರೆ ನೀವು ಫಿಸಿಕಲ್ಗೆ ಅರ್ಹತೆ ಪಡುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದು ಅಂದಾಜು ಹೇಳ್ತಿರುವಂಥದ್ದು ನಾನು. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ದಯವಿಟ್ಟು ಈ ವಿಡಿಯೋ ಅಷ್ಟಾದರೂ ಒಂದು ಲೈಕ್ನ ಮಾಡಿ. ಇನ್ನು ನಾನು ಯಾರ್ಯಾರು ಹೇಳಿಲ್ಲ ಅಂತ ಬೇರೆ ತಿಳ್ಕೊಬಿಡಿ. ಕ್ಯಾಟಗರಿ 1 ಇವರೆಲ್ಲ ನಾನು ಹೇಳ್ದಂಗೆ 60+ ಯಾರ್ಯಾರಿದೆ ಅದೆಲ್ಲ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ ನೀವು ಪಾಸ್ ಆದರೆ ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಿಬಿಟ್ಟು ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಒಂದು ಅನುಭವ ಸಿಗ್ತಂಗೆ ಆಗುತ್ತೆ. ಅದರಿಂದ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.